ಹೃದಯ ಬ್ಲಾಕ್ ಆಗ್ತಿದ್ದಂಗೆ ಈ ಹಣ್ಣನ್ನು ತಿನ್ನೋದ್ರಿಂದ ಹಾರ್ಟನ್ನು ರಿಲೀಸ್ ಮಾಡುತ್ತಂತೆ. ಪೊರಕೆ ಗಿಡ ಇದು ಒಣಗಿದ ಮೇಲೆ ನಾವು ಈ ಥರ ಇದಾಗುತ್ತೆ, ಕುಯ್ದ ಮೇಲೆ ನಾವು ಪೊರಕೆ ಮಾಡ್ಕೋಬೋದು. ಫುಡ್ ಕಲರಿಂಗ್ಗೆ ಇದನ್ನು ಪೌಡ್ರ್ ಮಾಡಿ ಫುಡ್ ಕಲರಿಂಗ್ ಯೂಸ್ ಆಗುತ್ತೆ. ಆಮೇಲೆ ಬೇಕಾದ್ರೆ ನೀವು ಕುಂಕುಮಕ್ಕೆ ಯೂಸ್ ಮಾಡ್ಬೋದು, ಮತ್ತು ನ್ಯಾಚುರಲ್ಲು ಲಿಫ್ಟಿಕ್ಕಿಗೆ ಯೂಸ್ ಮಾಡ್ಬೋದು. ಇದೆಲ್ಲ ಕೈ ಕಾಲು ಇಟ್ಕೊಂಡಿದ್ರೆ ಜಾಯಿಂಟ್ ಪೈನ್ಸ್ಗೆ ಇದೆಲ್ಲ ಭಾಳ ಯೂಸ್ ಆಗುತ್ತೆ. ಇವೆಲ್ಲ ನಾವು ಒಂದೊಂದು ಗಿಡ ಹಾಕಿದ್ರೆ ಅವೇ ಬೀಜ ಆಗಿ ನೋಡಿ, ನಾವು ರೋಗ ಬಂದ ಮೇಲೆ ನಾವು ಗಿಡ ಹುಡ್ಕೋಕ್ಕಾಗಲ್ಲ. ಅಟ್ಲೀಸ್ಟ್ ಏನಾದರೂ ಒಂದು ಕಾಯಿಲೆಗಳಿದ್ದಾಗ ನಾವೇ ಸರಿಪಡಿಸ್ಕೊಳ್ಳೋಂಥ ಪ್ರಯತ್ನ ಮಾಡ್ಬೋದು, ಇನ್ನೊಬ್ರು ಕೊಡ್ಬೋದು. ಅದೆಲ್ಲ ನ್ಯಾಚುರಲ್. ನೀವು ಅಲ್ಲಿ ಬನ್ನಿ, ಅಲ್ಲಿ ಕಾಯಿ ತೋರಿಸ್ತೀನಿ ನೋಡಿ. ಸಿಂದಿರು ಗಿಡ, ಇದ್ರೊಳಗೆ ಕಾಯಿ ಇರುತ್ತೆ. ಇದು ಈ ಬೀಜನ ತೊಗೊಂಡು ನಾವು ಫುಡ್ ಕಲರಿಂಗ್ಗೆ ಇದನ್ನು ಪೌಡ್ರ್ ಮಾಡಿ ಫುಡ್ ಕಲರಿಂಗ್ ಯೂಸ್ ಆಗುತ್ತೆ. ಆಮೇಲೆ ಬೇಕಾದ್ರೆ ನೀವು ಕುಂಕುಮಕ್ಕೆ ಯೂಸ್ ಮಾಡ್ಬೋದು, ಮತ್ತು ನ್ಯಾಚುರಲ್ಲು ನೋಡಿ. ಈ ಥರ ನೋಡಿ ಕೈ ಎಲ್ಲ ಇದಾಗುತ್ತೆ. ಇದು ನ್ಯಾಚುರಲ್ ಲಿಫ್ಟಿಕ್ಕಿಗೆ ಯೂಸ್ ಮಾಡ್ಬೋದು. ಒಂದು ಗಿಡ ನೋಡಿ, ನಾವು ಯಾವುದ್ಯಾವುದೋ ಅಲ್ಟ್ರೇಷನ್ ಲಿಫ್ಟಿಕ್ ಹಾಕ್ಕೊಂಡು ಶರೀರ ಹಾಳು ಮಾಡ್ಕೊ ಕೆಮಿಕಲ್, ವಿತೌಟ್ ಕೆಮಿಕಲ್ ನಾವು ಫುಡ್ ಕಲರಿಂಗಿಗೆ ಯೂಸ್ ಆಗುತ್ತೆ. ಅಷ್ಟು ಅನುಕೂಲ ಆಗೋಂಥ ಬೀಜ ಇದು. ಇದು ಮಂಡಿ ನೋವಿಗೆ ಭಾಳ ಉಪಯುಕ್ತವಾದ ಗಿಡ ಇದು. ಮಂಡಿ ನೋವಿಗೆ ಭಾಳ ಯೂಸ್ ಆಗುತ್ತೆ ಇದು. ಇದನ್ನು ನಾವು ಕೆಲವು ಗಿಡಗಳು ಹಾಕಂದರೆ ಕರಿಲಕ್ಕಿಯಿಂದ, ಕರಿಲಕ್ಕಿ ಪುಷ್ಟಾಂಬ ದೇವಿ, ನಮ್ಮ ಜೈನ ಇದರಲ್ಲಿ ಪುಷ್ಟಾಂಬ ದೇವಿಗೆ ಇದನ್ನು ಪೂಜೆಗೆ ಬಳಸ್ತಾರೆ ಈ ಎಲೆಯನ್ನು. ಲಕ್ಷ್ಮಣ ಫಲ ಅಂದರೆ ಈಗ ಕ್ಯಾನ್ಸರ್ಗೆ ಇದನ್ನು ಒಳ್ಳೆ ಔಷಧಿಯಾಗಿ ಬಳಸ್ತಾ ಇದ್ದಾರೆ. ಈ ಎಲೆ ಮತ್ತು ಹಣ್ಣು ಕೂಡ ತುಂಬ ಬೇಡಿಕೆ ಇದೆ. ನೋಡಿ, ಇಲ್ಲೇ ಇದೆ ಹಣ್ಣು. ಇದು 600-700 ರೂಪಾಯಿ kg ಇದೆ. ಇದು ನಾವು ಇಂಥ ಗಿಡಗಳನ್ನೆಲ್ಲ ಹಾಕೋದ್ರಿಂದ ರೈತನಿಗೆ ಲಾಭದಾಯಕ ಇದೆ. ಎಲ್ಲೋ ಒಂದು ಬೇಲಿ ಕಡೆ ಹಾಕೊಂಡ್ರೆ ಈ ಎಲೆ ಉದುರೋದ್ರಿಂದ ನಮ್ಮ ಜಮೀನಿಗೂ ಗೊಬ್ಬರ ಆಯಿತು. ನೋಡಿ, ಒಂದು ಹಣ್ಣು ಒಬ್ಬ ಮನುಷ್ಯನಿಗೆ ರೋಗ ಕೊಟ್ಟಂಗಾಯಿತು. ನಾವು ಇವತ್ತು ಏನಾಗ್ತಾ ಇದೆ, ರೋಗ ಹೋಗಿಸ್ತಾ ಇಲ್ಲ, ರೋಗ ಬರೆಸ್ತಾ ಇದ್ದೀವಿ. 15 ದಿನ ಯಾರು ಇಟ್ಬಿಟ್ಟು ತಿಂತಾ ಇದ್ದಾರೆ? ಈಗ ಬೆಳಗ್ಗೆ ಕಿತ್ಕೊಂಬತ್ತಾರೆ, ಮಾರ್ಕೆಟ್ಗೆ ಹಾಕ್ತಾರೆ, ನೀವು ತರಕಾರಿ ತಿಂತಾ ಇದ್ದೀರಿ. ಇದು ಮನುಷ್ಯನಿಗೆ ಗೊತ್ತಿಲ್ಲದಲೆ ನಮಗೆ ಆಹಾರದ ಮೂಲಕ ನಮಗೆ ಕಾಯಿಲೆಗಳನ್ನ ಬರೆಸ್ತಾ ಇದ್ದಾರೆ. ಲಕ್ಷ್ಮಣ ಫಲ ಯಾವುದು, ರಾಮ ಫಲ ಯಾವುದು, ಸೀತಾಫಲ ಯಾವುದು ಕನ್ಫ್ಯೂಸ್ ಇದೆ. ಇದು ಲಕ್ಷ್ಮಣ ಫಲ, ಅದು ಅಲ್ಲಿ ನೋಡಿದ್ದು ನೀವು ರಾಮ ಫಲ. ಹಾಗಾಗಿ ಈ ಥರ ಒಂದೊಂದು ಗಿಡಗಳನ್ನ ನಾವು ಬೆಳೆಸ್ಕೊಂಡಿದ್ದಾಗ ಏನಂತೆ, ನಾವು ರೋಗಿಗೂ ಆಗುತ್ತೆ, ನಮಗೂ ಎರಡಕ್ಕೂ ಆಗುತ್ತೆ. ಹನುಮ ಫಲ ಇದು ಡಿಫ್ರೆಂಟ್ ಆಗಿರುತ್ತೆ ನೋಡಿ. ಇದು ಒಂದು ಅಕ್ಕಿಯಿಂದ ಹುಟ್ಟಿರೋಂಥ ಹಲ್ಸು. ಇದು 2 ವರ್ಷಕ್ಕೆ 2-2.5 ವರ್ಷಕ್ಕೆ ಎಷ್ಟು ದಪ್ಪ ಆಗಿದೆ. ಬಟ್ ಪ್ರಕೃತಿ ಇಲ್ಲ ಅಂದರೆ ಒಂದು ಎಷ್ಟು ಈಗ ನಾವೇನಿಟ್ರೆ ಹಂಗೆ ಬರಲ್ಲ. ಇದು ಒಂದು ಅರ್ಧ 2 ಎಲೆ ತಿಂದು ನಿಮ್ಗೆ ಅರ್ಧ ಗಂಟೆ ಬಾಯಿ ಬೆಂಡ ಆಗುತ್ತೆ. ಇವೆಲ್ಲ ನಾವು ಆಗ ನೆಟ್ಟಿರೋಂಥವು ಈಗ ಫಲ ಕೊಡ್ತಾ ಇದೆ. ಇವೆಲ್ಲ ನೋಡಿ, ಈಗೆಲ್ಲ ಕಾಯಿ ಬಿಟ್ಟಿದೆ, ಇದೆಲ್ಲ ಬೀಜ ಆಗುತ್ತೆ. ಒಳ್ಳೆಯದನ್ನು ಹರಡಿಸ್ಬೇಕು. ಯಾವತ್ತೂ ಒಳ್ಳೆಯದನ್ನು ಹರಡಿಸ್ತೇ ಹೋದರೆ ಮತ್ತೆ ನಾವು ಒಳ್ಳೆಯದನ್ನು ತರಕ್ಕೆ ಕಷ್ಟ ಆಗುತ್ತೆ. ಇದ್ರ ಬೇರು ಕಾಂಡನ ನಾವು ಮಂಡಿ ನೋವಿಗೆ ಯೂಸ್ ಮಾಡ್ತೀವಿ. ಇದನ್ನು ರಾಸನ ಹುಲ್ಲು, ಇದು ಭಾಳ ಮಂಡಿ ನೋವಿಗೆ ಉಪಯುಕ್ತ ಆಗುತ್ತೆ. ಈಗ ನೋಡಿ, ಈಗ ನಾವು ಒಂದು ನರ್ಸರಿ ಮಾಡಬೇಕು ಅಂದರೆ ಅದಕ್ಕೆ ಶೇಡ್ ನೆಟ್ ಮಾಡಬೇಕಾಯ್ತು. ಇವತ್ತು ಶೇಡ್ ನೆಟ್ ಬೇಕಿಲ್ಲ. ಆ ಗಿಡಗಳಿಗೆಲ್ಲ ನಾವು ಇವತ್ತು ಮರನೇ ಒಂದು ಶೇಡ್ ನೆಟ್ಟಾಗಿ ಕಾಣ್ತಾ ಇದೆ. ಎಲ್ಲ ದಶಮೂಲಗಳದು, ಬಿಲ್ಪತ್ರೆ ಇಂಥ ಗಿಡಗಳನ್ನೆಲ್ಲ ನಾವು ಸ್ವಲ್ಪ ಬೇರೆ ಗಿಡ ಹಾಕೋದ್ ಬದಲು ಇವುಗಳನ್ನೆಲ್ಲ ಬೆಳೆಸ್ಬೇಕು ಅನ್ನೋ ದೃಷ್ಟಿಲಿ ನಾವು ಗಿಡಗಳನ್ನ ಮಾಡಿದ್ದೀವಿ. ಮತ್ತು ಇದು ಪುತ್ರ ಸಂಜೀವಿನಿ ಅಂತ, ಕೆಲವು ಇದ್ರ ಬೀಜದಲ್ಲಿ ಪುತ್ರ ಸಂಜೀವಿನಿ ಅಂತ ಇಂಥ ಗಿಡಗಳೆಲ್ಲ ಈಗ ಹಿಂದೆ ಮಕ್ಕಳಾಗದೇ ಇರೋ ಇವರಿಗೆ ಇದು ಈ ಬೀಜ ಕೊಡೋದ್ರಿಂದ ಮಕ್ಕಳಾಗದೆ, ಇದು ಪುತ್ರ ಸಂಜೀವಿನಿ ಅಂತಲೇ. ಇದು ಸುಮಾರು ಬೇರೆ ಬೇರೆ ಕಾಯಿಲೆಗಳಿಗೂ ಬರುತ್ತೆ. ಅಂದರೆ ನಾವು ಗಿಡ ಅಂತ ಅಂದರೆ ಒಂದಕ್ಕೆ ಬರುತ್ತೆ ಅಂತ ಅನ್ಕೊಳಂಗಿಲ್ಲ, ಬೇರೆ ಬೇರೆ ಕಾಯಿಲೆಗಳಿಗೂ ಬರುತ್ತದು. ಗಾಳಿ ಇದು ಬೀಸುತ್ತೆ. ಪೊರಕೆ ಗಿಡ ಇದು ಒಣಗಿದ ಮೇಲೆ ನಾವು ಈ ಥರ ಇದಾಗುತ್ತೆ, ಕುಯ್ದ ಮೇಲೆ ನಾವು ಪೊರಕೆ ಮಾಡ್ಕೋಬೋದು.
ಹೊಂಗೆ ಮರದ ಹೂವು ಕೂಡ ನಮಗೆ ಜೇನು ಹುಳುಗಳಿಗೆ ಆಗ್ಬೋದು, ಎಲೆ ಉದುರದ್ದು ಶುಗರ್ಗೂ ಇದಾಗುತ್ತೆ. ಮತ್ತು ಭೂಮಿಗೆ ನೈಟ್ರೋಜನ್ ಫಿಕ್ಸೇಷನ್ ಚೆನ್ನಾಗಿ ಕೊಡುತ್ತಿದೆ ಹೊಂಗೆ ಎಲೆ. ಮತ್ತು ಜಟ್ರೋಪಾ ಎಲೆನೂ ಕೂಡ ಕ್ಯಾನ್ಸರಿಗೆ ಕೊಡ್ತಾ ಇದ್ದಾರೆ. ಇದು ಈ ನೇಚರ್ ಹೆಂಗೆ ಅಂದರೆ ಇದ್ರದ್ದು ಇದನ್ನು ಕತ್ತರಿಸ್ಬಿಟ್ಟು ನಾವು ಭೂಮಿಗೆ ಹಾಕೋದ್ರಿಂದ ಆ ಪುಕ್ಕ ಕೆಲವು ಗಿಡಗಳು ಹುಟ್ಟಲ್ವಲ್ಲ, ಅಷ್ಟು ಹೆಲ್ತಿಯಾಗಿ ಹುಟ್ಟುತ್ತೆ. ನೋಡಿ, ಇದು ನನಗೆ ಒಬ್ಬರು ಸತ್ಯನಾರಾಯಣ ಭಟ್ರು ಅಂತ ಡಾಕ್ಟ್ರ್ ಕೊಟ್ಟಿದ್ರು. ಇದು ಹಾರ್ಟಿಗೆ ಸಂಬಂಧಪಟ್ಟ ಹಣ್ಣು ಇದು. ಅಂದರೆ ಹೃದಯ ಬ್ಲಾಕ್ ಆಗ್ತಿದ್ರೆ ಈ ಹಣ್ಣನ್ನು ತಿನ್ನೋದ್ರಿಂದ ಹಾರ್ಟನ್ನು ರಿಲೀಸ್ ಮಾಡುತ್ತೆ. ಈ ಗಿಡನೇ ಬೆಳೀತಿರ್ಲಿಲ್ಲ. ಈ ಗಿಡ ನೆಟ್ಟು ಇದ್ರನ್ನೆಲ್ಲ ಕತ್ತರಿಸಿ ಇದಾಗ ಹಾಕಕ್ಕೆ ಶುರು ಮಾಡಿದ್ಮೇಲೆ ಒಂದೇ 2 ವರ್ಷ ಆದರೂ ಒಂದೇ ಇಡೀ ಇತ್ತು, ಅದು ಬೆಳೀತಾ ಇದೆ. ಅಂದರೆ ನಾವುಗಳು ಪ್ರಯೋಗ ಮಾಡಿಕೊಂಡು ಏನು ಹಾಕಿದ್ರೆ ಏನು ಬೆಳೆಯುತ್ತೆ ಅನ್ನೋದು ನಮಗೆ ಗೊತ್ತಾಗಬೇಕು. ಕಾಯಿ ಬಿಡುತ್ತೆ, ಇದು ಕಮಂಡ್ಲ ಕಾಯಿ ಬಿಡುತ್ತೆ. ನಾವು ಎಲ್ಲ ಹಿಂದೆ ಋಷಿಮುನಿಗಳೆಲ್ಲ ಭಿಕ್ಷೆ ಬಿಡೋಕ್ಕೆ ಈ ಕಮಂಡ್ಲ ಇದರಲ್ಲೇ ಹೋಗ್ತಿದ್ವಿ. ದೊಡ್ಡ ಬರುತ್ತಲ್ಲ ಅದು ಕಮಂಡ್ಲ ಗಿಡಗಳು. ಕೆಲವು ನಶಿಸು ಹೋಗೋ ಗಿಡಗಳನ್ನ ಉಳಿಸ್ಕೊಂಡಿದ್ದೀವಿ. ನೋಡಿ, ರುದ್ರಾಕ್ಷಿ ಮರ ಔಷಧಿಗೆ ಬರುತ್ತಿದ್ದು. ಎಲ್ಲ ಔಷಧಿನೇ, ಯಾವುದೋ ಔಷಧಿ ಇಲ್ಲ ಅಂತಿಲ್ಲ, ಎಲ್ಲ ಔಷಧಿ ಬರುತ್ತೆ. ನಾವು ಯಾವುದೋ ಕೇಳ್ಕೊಂಡು ಬಳಸಬೇಕು. ಈಗ 12 ರಾಶಿಗೂ 12 ಗಿಡ ಬರುತ್ತೆ. ಒಂದು ವಿಜ್ಞಾನನ ಆಯಿತು, ಶಾಸ್ತ್ರ ಆಯಿತು, ನನಗೆ ಭೂಮಿಗೆ ಎಲೆ ಆಯಿತು. ನೋಡಿ, ಇಷ್ಟು ಎಲೆನೂ ಉದುರುತ್ತೆ, ಇದೇ ಗೊಬ್ಬರ ಆಗುತ್ತೆ. ಇದೇ ನನ್ನ ತೆಂಗಿಗೆ ಪೂರಕವಾದ ಗೊಬ್ಬರಗಳಾಗುತ್ತೆ. ಒಂದೊಂದು ಗಿಡದಲ್ಲೂ ಒಂದೊಂದು ವೈಶಿಷ್ಟ್ಯ ಇದೆ. ಈಗ ರಕ್ತಚಂದನ ಮೇಷರಾಶಿಗೆ ಅಂತ ಅಂದರೆ ರಕ್ತಚಂದನ ಅದು ಒಂದು ಗಿಡ. ಆಮೇಲೆ ಸಪ್ತಪರ್ಣಿ ಅವೆಲ್ಲ ನಮ್ಮ ಗತ್ಕಟ್ಟಿಗೆ ಇದಕ್ಕೆಲ್ಲ ಯೂಸ್ ಆಗುತ್ತೆ. ಆಲ ಮತ್ತು ನಿಮಗೆ ಕದಿರ ಅದು ಕೂಡ ರಕ್ತ ಶುದ್ಧಿ ಮಾಡುತ್ತೆ. ಇನ್ನು ಬುಕ್ಕಳ ವೃಕ್ಷ ಅಂತ ಇದೆ ನೋಡಿ, ಅಲ್ಲಿ ಕಾಣುತ್ತೆ. ಆ ಬುಕ್ಕಳ ವೃಕ್ಷನೂ ಕೂಡ ನಮಗೆ ಹಲ್ಲು ನೋವು, ದಂತ ಸಮಸ್ಯೆಗಳಿಗೆ. ಪಾದರಿ ಕೂಡ ಒಂದು ದಶಮೂಲಕ್ಕೆ ಯೂಸ್ ಮಾಡೋ ಅಂಥದ್ದು. ಹೀಗೆ ಒಂದು ಔಷಧಿ ಗುಣನೂ ಆಗ್ತಾಯಿದೆ, ಪರಿಸರನೂ ಉಳಿಸ್ಕೊಂಡಂಗೆ ಆಗ್ತಾಯಿದೆ. ಇಷ್ಟು ಅನುಕೂಲವಾದಲು ಶಾಸ್ತ್ರ ವಿಜ್ಞಾನ ಎಲ್ಲನೂ ಕೂಡ ಸೇರಿದ್ದು. ನವಗ್ರಹ ಚಕ್ಕೆಗೆ ಕಡ್ಡಿಗಳಿಗೆಲ್ಲ ಬೇಡಿಕೆ ಇದೆ. ನಾವು ಕಡ್ಡಿನೂ ಕೂಡ ಮಾರ್ಬೋದು, ಎಲ್ಲ ಯೂಸ್ ಆಗುತ್ತೆ. ಹತ್ತಿ ಮರ ಎಲ್ಲ ಬರೋದ್ರಿಂದ ನಮಗೆ ನೀರನ್ನು ಹಿಡಿದಿಟ್ಕೊಳ್ಳುತ್ತೆ. ನೋಡಿ, ಕೆಳಗಡೆ ನೋಡಿ, ಒಂದು ವೈರಸ್ ಇಲ್ಲ. ಇದು ನೋಡಿ ಎಷ್ಟು ಶೈನಿಂಗ್ ಇದೆ. ನೀವು ನೋಡಿ, ಬೇಕಾದ್ರೆ ಕರ್ಬೇವಿನ ಗಿಡ ಅಬ್ಸರ್ವ್ ಮಾಡಿ, ತುಂಬ ಕಪ್ಪಾಗುತ್ತೆ. ಅಂದರೆ ಎಲ್ಲ ಥರದ್ದು ಇದ್ದಾಗ ಏನಾಗುತ್ತೆ, ಹುಳ ಹಪ್ಳುಗಳು ಕನ್ಫ್ಯೂಸ್ ಆಗುತ್ತೆ. ಅಂದರೆ ಅದಕ್ಕೆ ಬೇರೆ ಬೇರೆ ಕಡೆ ಆಹಾರ ಸಿಗ್ತಾ ಇರುತ್ತೆ. ಏನು ಸಿಗದೆ ಇದ್ದಾಗ ಏನು ಮಾಡುತ್ತೆ, ಇದಾಗುತ್ತೆ. ಅದು ಕೂಡ ಕಾಡು ಕರಿಬೇವು. ನಾನು ಬರೀ ಪಾಚಿ ಹಾಕಿ ಈ ಎಲ್ಲ ಗಿಡಗಳು ಹಂಗೆ ಬೆಳೆಸಿರೋದು.